ಶಾಂತಿ. ಮುರಳಿಯ ದಿನಾಂಕ 1-2-2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 15-12-2008. ತಂದೆ ತಿಳಿಸುತ್ತಾರೆ, ಒಂದೇ ರಾಜ್ಯ, ಒಂದು ಧರ್ಮ, ಲಾ ಆ್ಯಂಡ್ ಆರ್ಡರ್ನ ಸ್ಥಾಪನೆಯ ಸಮಯ. ಸ್ವಯಂನ ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತನೆ ಮಾಡಿರಿ. ಒಂದು ರಾಜ್ಯ, ಒಂದು ಧರ್ಮ, ಲಾ ಆ್ಯಂಡ್ ಆರ್ಡರ್ನ ಸ್ಥಾಪನೆಯ ಸಮಯದಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗಿರಿ. ಇಂದು ಬಾಪ್ದಾದ ತನ್ನ 4 ಕಡೆಯ ರಾಜ ಮುದ್ದು ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿ ಕೋಟಿಯಲ್ಲಿ ಕೆಲವರಿಗಷ್ಟೇ ಪ್ರಾಪ್ತವಾಗುವುದು. ಪರಮಾತ್ಮನ ಪ್ರೀತಿಯಲ್ಲಿ ಬಾಪ್ದಾದ ಪ್ರತಿಯೊಬ್ಬ ಮಗುವನ್ನು 3 ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ. ಮೊದಲು ಸ್ವರಾಜ್ಯ ಅಧಿಕಾರದ ಭ್ರುಕುಟಿಯ ಸಿಂಹಾಸನ, ಎರಡನೆಯದು ಬಾಪ್ದಾದರವರ ಹೃದಯ ಸಿಂಹಾಸನ, ಮೂರನೆಯದು ವಿಶ್ವದ ರಾಜ್ಯ ಅಧಿಕಾರದ ಸಿಂಹಾಸನ. ಈ 3 ಸಿಂಹಾಸನ ಬಾಬಾರವರು ತನ್ನ ಸ್ನೇಹಿ ಮುದ್ದು ಮಕ್ಕಳಿಗೆ ಕೊಟ್ಟಿದ್ದಾರೆ. ಅಂದಾಗ ಈ 3 ಸಿಂಹಾಸನಗಳು ಸದಾ ಸ್ಮೃತಿಯಲ್ಲಿರುವುದರಿಂದ ಪ್ರತಿಯೊಬ್ಬ ಮಗುವಿಗೂ ಆತ್ಮಿಕ ನಶೆ ಇರುವುದು. ಅಂದಾಗ ಎಲ್ಲ ಮಕ್ಕಳು ತಂದೆಯ ಮೂಲಕ ಪ್ರಾಪ್ತವಾಗಿರುವ ಆಸ್ತಿಯನ್ನು ನೋಡಿ ಖುಷಿಯಲ್ಲಿ ಇರ್ತೀರಾ ಅಲ್ವಾ? ಮನಸ್ಸಿನಲ್ಲಿ ಸ್ವತಃವಾಗಿ ಈ ಹಾಡು ಬರುತ್ತಿರುತ್ತದೆ, ವಾಹ ಬಾಬಾ ವಾಹ, ವಾಹ ನನ್ನ ಭಾಗ್ಯ, ವಾಹ. ಯಾವುದು ಸ್ವಪ್ನದಲ್ಲೂ ಇರಲಿಲ್ಲ, ಅದು ಪ್ರಾಕ್ಟಿಕಲ್ ಜೀವನದಲ್ಲಿ ಸಿಕ್ಕಿದೆ. ಯಾವ ತಂದೆಯನ್ನು ಪಡಿತೀವಿ ಅಂತ ಸ್ವಪ್ನದಲ್ಲಿ ಯೋಚಿಸಿರಲಿಲ್ಲ, ಆ ತಂದೆ ಸಿಕ್ಕಿದ್ದಾರೆ. ಸಿಂಹಾಸನದ ಜೊತೆಗೆ ಬಾಪ್ದಾದಾರವರು ಈ ಸಂಗಮ ಯುಗದಲ್ಲಿ ಡಬಲ್ ಕಿರೀಟದ ಮೂಲಕ ಹಾರುವ ಕಲೆಯ ಅನುಭವಿಗಳನ್ನಾಗಿ ಮಾಡಿದ್ದಾರೆ. ಅಂದಾಗ ಬಾಪ್ದಾದ 4 ಕಡೆಯ ಮಕ್ಕಳ ಈ ಡಬಲ್ ಕಿರೀಟಧಾರಿ ಸ್ವರೂಪವನ್ನು ನೋಡುತ್ತಿದ್ದಾರೆ. ಒಂದು ಪವಿತ್ರತೆಯ ರಾಯಲ್ಟಿಯ ಕಿರೀಟ, ಮತ್ತೊಂದು ಸೇವೆಯ ಜವಾಬ್ದಾರಿಯ ಕಿರೀಟ. ಬಾಪ್ದಾದರವರು ಇಂದು 4 ಕಡೆಯ ಮಕ್ಕಳ ಪುರುಷಾರ್ಥದ ತೀವ್ರತೆಯನ್ನು ಚೆಕ್ ಮಾಡಿದರು. ಏಕೆಂದರೆ ಸಮಯದ ತೀವ್ರತೆಯನ್ನು ತಾವೆಲ್ಲರೂ ನೋಡುತ್ತಿದ್ದೀರಾ, ತಿಳಿದುಕೊಳ್ಳುತ್ತಿದ್ದೀರಾ. ಅಂದಾಗ ಬಾಪ್ದಾದರವರು ನೋಡುತ್ತಿದ್ದರು, ಪ್ರತಿಯೊಬ್ಬರಿಗೂ ತಂದೆಯ ಮೂಲಕ ಯಾವ ರಾಜ್ಯ ಭಾಗ್ಯದ ಆಸ್ತಿ ಸಿಕ್ಕಿದೆ, ತಮ್ಮ ರಾಜ್ಯದ ಭವಿಷ್ಯ ಪ್ರಾಪ್ತಿಯ. ಅಂದಾಗ ಭವಿಷ್ಯದಲ್ಲಿ ಏನು ನಿಮ್ಮೆಲ್ಲರ ಸಂಸ್ಕಾರ ನ್ಯಾಚುರಲ್ ನೇಚರ್ ಆಗಿರುತ್ತೆ, ಅದು ಈಗಲಿಂದ ಬಹಳ ಕಾಲದ ಸಂಸ್ಕಾರ ಅನುಭವವಾಗಬೇಕು. ಏಕೆಂದರೆ ತಮ್ಮೆಲ್ಲರ ಹೊಸ ಸಂಸ್ಕಾರಗಳ ಮೂಲಕವೇ ಹೊಸ ಸಂಸಾರ ತಯಾರಾಗುವುದು. ಅಂದಾಗ ಹೊಸ ಸಂಸಾರದ ವಿಶೇಷತೆಗಳೇನೆಲ್ಲ ಇವೆ ಅದನ್ನು ಸಹ ಅನುಭವ ಮಾಡ್ತೀರಾ ಅಲ್ವಾ? ನಮ್ಮ ರಾಜ್ಯದಲ್ಲಿ ಏನಿರುತ್ತೆ ಆ ಒಂದು ನಶೆ ಇದೆ ಅಲ್ವಾ? ಮನಸ್ಸು ಹೇಳುತ್ತೆ ಅಲ್ವಾ, ನಮ್ಮ ರಾಜ್ಯ ಹೊಸ ಸಂಸಾರ ಬಂದೇ ಬಿಟ್ಟಿತು. ಬಾಪ್ದಾದರವರು ನೋಡುತ್ತಿದ್ದರು, ಹೊಸ ಸಂಸಾರದ ವಿಶೇಷತೆಗಳು ಏನು ಇವೆ, ಅದು ಮಕ್ಕಳ ಪುರುಷಾರ್ಥಿ ಜೀವನದಲ್ಲಿ ಎಲ್ಲಿಯವರೆಗೆ ಎಮರ್ಜ್ ಆಗಿವೆ ಗೊತ್ತಿದೆ ಅಲ್ವಾ? ಹೊಸ ಸಂಸ್ಕಾರ ಮತ್ತು ಹೊಸ ಸಂಸಾರದ ವಿಶೇಷತೆಗಳು ಏನಾಗಿರುತ್ತೆ. ಎಲ್ಲರ ಬುದ್ಧಿಯಲ್ಲಿ ಹೊಸ ಸಂಸಾರದ ವಿಶೇಷತೆಗಳು ಎಮರ್ಜ್ ಆಗಿದೆ ಅಲ್ವಾ? ಗೊತ್ತಿದೆ ಅಲ್ವಾ? ಗಾಯನವೂ ಇದೆ, ತಿಳಿದುಕೊಂಡಿದ್ದೀರಾ. ಮೊದಲ ವಿಶೇಷತೆ ಚೆಕ್ ಮಾಡಿಕೊಳ್ಳಬೇಕು, ಒಂದೊಂದು ವಿಶೇಷತೆ ನನ್ನಲ್ಲಿ ಎಲ್ಲಿಯವರೆಗೆ ಎಮರ್ಜ್ ಆಗಿದೆ. ಮುಖ್ಯ ವಿಶೇಷತೆಯಾಗಿದೆ ಒಂದು ರಾಜ್ಯ. ಹೇಗೆ ಅಲ್ಲಿ ಒಂದು ರಾಜ್ಯ ಸ್ವತಃವಾಗಿ ಇರುವುದು, ಬೇರೆ ಯಾವುದೂ ರಾಜ್ಯ ಇರುವುದಿಲ್ಲ. ಹಾಗೆ ತಮ್ಮ ಸಂಗಮದ ಜೀವನದಲ್ಲಿ ನೋಡಿ, ತಮ್ಮ ಜೀವನದಲ್ಲಿಯೂ ಸಹ ಒಂದು ರಾಜ್ಯವಿದೆಯಾ ಅಥವಾ ಆಗಾಗ ಬೇರೆ ರಾಜ್ಯವೂ ಇರುತ್ತದೆಯಾ? ಒಂದು ವೇಳೆ ನಡೆಯುತ್ತಾ ಸ್ವಯಂನ ರಾಜ್ಯದ ಜೊತೆಗೆ ಮಾಯೆಯ ರಾಜ್ಯವೂ ನಡೆಯುತ್ತೆಂದರೆ ಏನು ಒಂದು ರಾಜ್ಯದ ಸಂಸ್ಕಾರವಾಗುವುದು? ಒಂದು ರಾಜ್ಯದಿಂದ ಬೇರೆ ರಾಜ್ಯ ನಡೆಯುವುದಿಲ್ಲವಾ? ಪರಮಾತ್ಮನ ಶ್ರೀಮತದ ರಾಜ್ಯವಾಗಿದೆಯಾ ಅಥವಾ ಆಗಾಗ ಮಾಯೆಯ ಒತ್ತಡವೂ ಇರುತ್ತದೆಯಾ? ಮನಸ್ಸಿನಲ್ಲಿ ಮಾಯೆಯ ರಾಜ್ಯವಂತೂ ಇಲ್ಲ ಅಲ್ವಾ? ಇದನ್ನು ಚೆಕ್ ಮಾಡಿಕೊಳ್ಳಿ. ಈ ಮಾತುಗಳಿಂದ ತಮ್ಮ ಚಾರ್ಟನ್ನು ಪರೀಕ್ಷಿಸಿಕೊಳ್ಳಿ.
ಈಗ ಸಂಗಮದಲ್ಲಿ ಒಂದು ಪರಮಾತ್ಮನ ರಾಜ್ಯವಿದೆಯಾ ಅಥವಾ ಮಾಯೆಯ ಒತ್ತಡವು ದಬಾವು ಇದೆಯಾ? ಆಗಾಗ ಮಾಯೆಯ ಒತ್ತಡವೂ ಆಗುತ್ತಾ? ಚೆಕ್ ಮಾಡಿಕೊಂಡ್ರ? ಈಗೀಗ ಚೆಕ್ ಮಾಡಿಕೊಳ್ಳಿ. ತಮ್ಮ ಚಾರ್ಟ್ ಅಂತೂ ನೋಡುತ್ತಿರುತ್ತೀರಾ ಅಲ್ವಾ? ಒಂದು ವೇಳೆ ಇಲ್ಲಿಯವರೆಗೂ ಸಹ 2 ರಾಜ್ಯಗಳಿತ್ತು ಎಂದರೆ ಒಂದು ರಾಜ್ಯದ ಅಧಿಕಾರಿ ಹೇಗೆ ಆಗುತ್ತೀರಾ? ಏನು ಶ್ರೀಮತದ ಜೊತೆಗೆ ಮಾಯೆಯ ಮತವೂ ಸಹ ಮಿಕ್ಸ್ ಆಗುತ್ತೆ ಏನು? ಹಾಗೆಯೇ ಒಂದೇ ಧರ್ಮ ಒಂದು ರಾಜ್ಯವಿತ್ತೆಂದರೆ ಒಂದು ಧರ್ಮವೂ ಇರುವುದು. ಧರ್ಮ ಎಂದರೆ ಅರ್ಥ ಧಾರಣೆ. ನಿಮ್ಮ ವಿಶೇಷ ಧಾರಣೆ ಯಾವುದಾಗಿದೆ? ಪವಿತ್ರತೆಯ ಧಾರಣೆ. ಪರೀಕ್ಷಿಸಿಕೊಳ್ಳಿ. ಸದಾ ಮನಸ್ಸು, ಮಾತು, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಸಂಪೂರ್ಣ ಮತ್ತು ಸದಾ ಪವಿತ್ರತೆಯ ನ್ಯಾಚುರಲ್ ಆಗಿದೆಯಾ? ಹೀಗೆ ಅಲ್ಲಿ ತಮ್ಮ ರಾಜ್ಯದಲ್ಲಿ ಪವಿತ್ರತೆಯ ಸ್ವಧರ್ಮ ಸ್ವತಃವಾಗಿ ಇರುವುದು. ಹಾಗೆಯೇ ಈ ಸಮಯದಲ್ಲಿ ಪವಿತ್ರತೆಯ ಧಾರಣೆ ನ್ಯಾಚುರಲ್ ಮತ್ತು ನೇಚರ್ ಆಗಿದೆಯಾ? ಏಕೆಂದರೆ ತಮಗೆ ಗೊತ್ತಿದೆ ನಿಮ್ಮ ಅನಾದಿ ಸ್ವರೂಪ ಮತ್ತು ಆದಿ ಸ್ವರೂಪ ಪವಿತ್ರತೆಯಾಗಿದೆ. ಚೆಕ್ ಮಾಡಿಕೊಳ್ಳಿ. ಒಂದು ಧರ್ಮ ಅಂದರೆ ಅರ್ಥ ಪವಿತ್ರತೆ ನ್ಯಾಚುರಲ್ ಆಗಿದೆಯಾ? ಏನು ನೇಚರ್ ಆಗಿದೆ ಅದು ಬಯಸದಿದ್ದರೂ ಸಹ ಕೆಲಸ ಮಾಡುತ್ತದೆ. ಏಕೆಂದರೆ ಕೆಲವು ಮಕ್ಕಳು ಯಾವಾಗ ಆತ್ಮಿಕ ಸಂಭಾಷಣೆ ಮಾಡುತ್ತಾರೆ ಆಗ ಏನು ಹೇಳುತ್ತಾರೆ? ಬಹಳ ಮಧುರಾತಿ ಮಧುರ ಮಾತುಗಳನ್ನು ಹೇಳ್ತಾರೆ. ಬಯಸಿರಲಿಲ್ಲ, ಬೇಕಾಗಿರಲಿಲ್ಲ. ಅದರ ಮನಸ್ಸಿನಲ್ಲಿ ಕೆಲವೊಮ್ಮೆ ಮಾತುಗಳಲ್ಲಿ ಒಂದಲ್ಲ ಒಂದು ಅಪವಿತ್ರತೆಯ ಅಂಶ ಇಮರ್ಜ್ ಆಗತ್ತೆ. ಸಂಸ್ಕಾರ ಬಹಳ ಜನ್ಮಗಳದಿದೆ ಅಲ್ವಾ, ಅದಕ್ಕೆ ಆಗ್ಬಿಡತ್ತೆ. ಅಂದಾಗ ಒಂದು ಧರ್ಮದ ಅರ್ಥವಾಗಿದೆ ಪವಿತ್ರತೆಯ ಧಾರಣೆ ನೇಚರ್ ಮತ್ತು ನ್ಯಾಚುರಲ್ ಆಗಬೇಕು. ಬಲೆ ಮಾತುಗಳಲ್ಲಿ ಆವೇಶ ಬರಬಹುದು. ಹೇಳ್ತಾರಲ್ವ, ಕ್ರೋಧ ಇರಲಿಲ್ಲ ಆದರೆ ಸ್ವಲ್ಪ ಆವೇಶ ಬಂದಿತ್ತು. ಅಂದರೆ ಆವೇಶವೂ ಕೂಡ ಏನಾಗಿದೆ? ಕ್ರೋಧದ ಮಗು ಅಲ್ವಾ? ಅಂದಾಗ ಒಂದು ಧರ್ಮದ ಸಂಸ್ಕಾರ ಯಾವಾಗ ನ್ಯಾಚುರಲ್ ಆಗತ್ತೆ? ಚೆಕ್ ಮಾಡಿಕೊಳ್ಳಿ. ಆದರೆ ಚೆಕ್ ಮಾಡಿಕೊಳ್ಳುವುದರ ಜೊತೆಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿಗಳ ಮೂಲಕ ಚೇಂಜ್ ಮಾಡಿಕೊಳ್ಳಿ. ಈಗ ಮತ್ತೆಯೂ ಸಹ ಬಾಪ್ದಾದ ಮೊದಲೇ ಅಟೆನ್ಷನ್ ಸೆಳೆಸುತ್ತಿದ್ದಾರೆ. ಈಗ ಪುನಃ ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥ ಮಾಡಿದಾಗ ಮಾರ್ಜಿನ್ ಇದೆ. ಆದರೆ ಸ್ವಲ್ಪ ಸಮಯದ ನಂತರ ಅಚಾನಕ್ಕಾಗಿ ಟೂಲೇಟ್ ಬೋರ್ಡ್ ಹಾಕಲಾಗುವುದು. ಟೂಲೇಟ್ ಬೋರ್ಡ್ ಹಾಕಿದ ನಂತರ ಹೇಳಬಾರದು ಬಾಬಾ ನಮಗೆ ಏನು ಹೇಳಲೇ ಇಲ್ಲ ಎಂದು. ಆದ್ದರಿಂದ ಈಗ ಪುರುಷಾರ್ಥದ ಸಮಯವಿದೆ. ಪುರುಷಾರ್ಥದ ಸಮಯವೂ ಹೊರಟೋಗಿದೆ. ಆದರೆ ತೀವ್ರ ಪುರುಷಾರ್ಥದ ಸಮಯ ಈಗ ಇದೆ. ಅಂದಾಗ ಚೆಕ್ ಮಾಡಿಕೊಳ್ಳಿ. ಆದರೆ ಕೇವಲ ಚೆಕ್ ಮಾಡಿಕೊಳ್ಳಬಾರದು, ಜೊತೆಯಲ್ಲಿ ಚೇಂಜ್ ಮಾಡಿಕೊಳ್ಳಬೇಕು. ಕೆಲವರು ಚೆಕ್ ಮಾಡಿಕೊಳ್ತಾರೆ, ಆದರೆ ಚೇಂಜ್ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಚೆಕ್ ಮತ್ತು ಚೇಂಜ್ ಎರಡೂ ಜೊತೆಯಲ್ಲಿ ನಡೆಯಬೇಕು. ಏಕೆಂದರೆ ನಿಮ್ಮೆಲ್ಲರ ಸ್ವಮಾನ ಮತ್ತು ನಿಮ್ಮೆಲ್ಲರ ಮಹಿಮೆ ಏನಾಗಿದೆ? ನಿಮ್ಮ ಟೈಟಿಲ್ ಏನಾಗಿದೆ? ಮಾಸ್ಟರ್ ಸರ್ವಶಕ್ತಿವಂತರು ಇದ್ದೀರಾ? ಮಾಸ್ಟರ್ ಸರ್ವಶಕ್ತಿವಂತರು ಅಥವಾ ಬರೀ ಶಕ್ತಿವಂತರಿದ್ದೀರಾ? ಯಾರು ಹೇಳುತ್ತೀರಾ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಎಂದು ಅವರು ಕೈ ಮೇಲ್ ಮಾಡಿ. ಎಲ್ಲರೂ ಕೈ ಎತ್ತಿದ್ದೀರಾ? ಒಳ್ಳೆಯದು. ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ, ಶುಭಾಶಯಗಳು. ಆದರೆ ಮಾಸ್ಟರ್ ಸರ್ವಶಕ್ತಿವಂತರು ಮತ್ತು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಏನು ಹೇಳೋದು? ತಮ್ಮ ಸಂಸ್ಕಾರ ತಮ್ಮ ನೇಚರನ್ನು ಪರಿವರ್ತನೆ ಮಾಡಿಕೊಳ್ಳಲು ಬಯಸಿದರೂ ಕೂಡ ಮಾಡಿಕೊಳ್ಳಲಾಗಲಿಲ್ಲವೆಂದರೆ ಏನು ಹೇಳಲಾಗುವುದು? ತಮ್ಮನ್ನು ತಾವು ಕೇಳಿಕೊಳ್ಳಿ, ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆಯಾ ಅಥವಾ ಮಾಸ್ಟರ್ ಶಕ್ತಿವಂತರಾಗಿದ್ದೇವೆಯಾ? ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದ್ರಿ ಅಂದರೆ ಆಗಿಬಿಡತ್ತೆ, ಆಗತ್ತೆ, ನೋಡ್ತೀವಿ. ಇದಂತೂ ಇಲ್ಲ. ಈಗ ಸಮಯದ ಪ್ರಮಾಣ ರಿಸಲ್ಟ್ ಏನಿರಬೇಕು? ಏನು ಯೋಚಿಸ್ತೀರಾ? ಸಂಕಲ್ಪ ಸ್ವರೂಪ ಆಗಬೇಕು, ಅದು ಜೊತೆಯಲ್ಲೇ ಆಗಬೇಕು. ಏನು ಯೋಚನೆ ಮಾಡ್ತೀರಾ? ಅದು ಪ್ರಾಕ್ಟಿಕಲಲ್ಲಿ ಆಗಬೇಕು. ಈಗ ಹೊಸ ವರ್ಷ ಅವ್ಯಕ್ತ ವರ್ಷ ಬರುವಂತಹದ್ದಿದೆ. 40 ವರ್ಷ ಅವ್ಯಕ್ತ ಪಾಲನೆ ಅಂತೂ ಆಗ್ತಾ ಇದೆ.
ಅಂದಾಗ ಅವ್ಯಕ್ತ ಪಾಲನೆ ಮತ್ತು ವ್ಯಕ್ತ ರೂಪದ ಪಾಲನೆಯಾಗಿ 72 ವರ್ಷ ಆಗಿದೆ. ಏನು ಇಬ್ಬರೂ ತಂದೆಯರ ಪಾಲನೆಯ ರಿಟರ್ನ್ ಬಾಬ್ದಾದರವರೆಗೆ ಕೊಡುವುದಿಲ್ಲವ? ಯೋಚಿಸಿರಿ, ಪಾಲನೆ ಏನಾಗಿದೆ ಮತ್ತು ಪ್ರಾಕ್ಟಿಕಲ್ ಏನಾಗಿದೆ. ಬಾಬ್ದಾದ ನೋಡ್ತಾ ಇದ್ದಾರೆ. ಈಗಲೂ ಕೂಡ ಸೋಮಾರಿತನ ಮತ್ತು ರಾಯಲ್ ಆಲಸ್ಯ ಮಕ್ಕಳಲ್ಲಿ ಇದೆ. ಸೋಮಾರಿತನ ಮತ್ತು ರಾಯಲ್ ಆಲಸ್ಯತನ ಹುಡುಗಾಟಿಕೆಯೂ ಇದೆ. ರಾಯಲ್ ಆಲಸ್ಯ ಏನೆಂದರೆ ಆಗ್ಬಿಡ್ತೀವಿ, ತಲುಪಿಬಿಡ್ತೀವಿ. ಮತ್ತು ಸೋಮಾರಿತನ ಮಾಡ್ತಿದ್ದೀವಿ ಅಲ್ವಾ, ಆಗ್ಬಿಡುತ್ತೆ ಅಲ್ವಾ. ಈ ತೋ ಇದಂತೂ ಆಗಲೇಬೇಕು, ಮಾಡಲೇಬೇಕು, ಮಾಡ್ತೀವಿ, ಆಂತರಿಕದಲ್ಲಿ ಬರುತ್ತೆ. ಆದರೆ ಹೇಳೋದು ಮಾಡುವುದರಲ್ಲಿ ಅಂತರವಾಗತ್ತೆ. ಬಾಬ್ದಾದ ಒಂದು ದೃಶ್ಯವನ್ನು ನೋಡಿ ಮುಗುಳ್ನಗ್ತಾ ಇದ್ರು. ಏನು ಹೇಳುತ್ತಾರೆ ಮಕ್ಕಳು, ಇದಂತೂ ಆಗ್ಬಿಡತ್ತೆ, ಮಾಡಿಬಿಡ್ತೀವಲ್ವ, ಬಹಳ ಚೆನ್ನಾಗಿ ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳ್ತಾರೆ. ಬೇರೆಯವರನ್ನು ಪರಿವರ್ತನೆ ಮಾಡುವ ವೃತ್ತಿ ಇರುತ್ತೆ, ಆದರೆ ಸ್ವಪರಿವರ್ತನೆಯ ವೃತ್ತಿ ಅಲ್ಲಲ್ಲಿ ಕಡಿಮೆ ಆಗುತ್ತೆ. ಈಗ ಅನ್ಯರನ್ನು ನೋಡುವುದು, ಈ ವೃತ್ತಿಯನ್ನು ಚೇಂಜ್ ಮಾಡಿಕೊಳ್ಳಿ. ಒಂದು ವೇಳೆ ನೋಡಲೇಬೇಕು ಎನ್ನುವುದಾದರೆ ವಿಶೇಷತೆಗಳನ್ನು ನೋಡಿ. ಇದಂತೂ ಆಗಲೇಬೇಕು, ನಡೆಯುತ್ತೆ, ಮಾಡ್ತೇವೆ, ಈ ಭಾವನೆ ಕಡಿಮೆ ಮಾಡಿಕೊಳ್ಳಿ. ಬಾಬಾ ಹೇಳ್ತಾರೆ ಆಗ್ಬಿಡತ್ತೆ, ಮಾಡಿಬಿಡ್ತೀವಿ, ಅಲ್ಲ ಮಾಡಲೇಬೇಕು, ಪರಿವರ್ತನೆ ಆಗಲೇಬೇಕು. ತಮ್ಮನ್ನು ತಾವು ನೋಡಿಕೊಳ್ಳಿ, ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ. ಬಾಕಿ ಏನೇ ಇದ್ದರೂ ಸಹ ಬಲೆ ಮಹಾರಥಿಗಳೇ ಇರಬಹುದು, ಬಲೆ ಮಧ್ಯದವರೇ ಇರಬಹುದು, ಪುರುಷಾರ್ಥದಲ್ಲಿ ಒಂದಲ್ಲ ಒಂದು ಕಡಿಮೆಯನ್ನು ಪರಿವರ್ತನೆ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕೇವಲ ತಂದೆಯನ್ನು ನೋಡಿ, ಡಬಲ್ ಫಾದರ್ ಇಬ್ಬರು ತಂದೆಯರನ್ನು ನೋಡಿ, ಬ್ರಹ್ಮ ತಂದೆಯನ್ನು ನೋಡಿ, ಶಿವ ತಂದೆಯನ್ನು ನೋಡಿ. ಯಾವಾಗ ತಂದೆ ನಿಮ್ಮನ್ಗೆ ತಮ್ಮ ಸಿಂಹಾಸನ, ಹೃದಯ ಸಿಂಹಾಸನದಲ್ಲಿ ನಿಮ್ಮನ್ನು ಕೂರಿಸಿಕೊಂಡಿದ್ದಾರೆ, ಮತ್ತು ತಾವು ಸಹ ತಮ್ಮ ಹೃದಯ ಸಿಂಹಾಸನದಲ್ಲಿ ತಂದೆಯನ್ನು ಕೂರಿಸಿಕೊಂಡಿದ್ದೀರಾ. ನಿಮ್ಮ ಸ್ಲೋಗನ್ನೇ ಆಗಿದೆ ಸಿ ಫಾದರ್, ತಂದೆಯನ್ನು ನೋಡಿ. ಸಿ ಸಿಸ್ಟರ್, ಸಿ ಬ್ರದರ್, ಈ ಸ್ಲೋಗನ್ ಇಲ್ಲವೇ ಇಲ್ಲ. ಅಣ್ಣ ತಮ್ಮಗಳನ್ನು ನೋಡಿ, ಸಹೋದರ ಸಹೋದರಿಯರನ್ನು ನೋಡಿ, ಇದಿಲ್ವೇ ಇಲ್ಲ. ಕೇವಲ ತಂದೆಯನ್ನು ನೋಡಿ. ಒಂದಲ್ಲ ಒಂದು ಕಡಿಮೆ ಎಲ್ಲರಲ್ಲಿಯೂ ಈಗಲೂ ಇದೆ. ಆದರೆ ಒಂದು ವೇಳೆ ಅನ್ಯರನ್ನು ನೋಡಲೇಬೇಕು ಅನ್ನುವುದಾದರೆ ವಿಶೇಷತೆಗಳನ್ನು ನೋಡಿ. ಏನು ಕಡಿಮೆಗಳನ್ನು ತೆಗೀತಾ ಇದ್ದಾರೆ ತಮ್ಮಿಂದ, ಅಂತಹವರನ್ನು ನೋಡಬೇಡಿ. ಎರಡನೆಯ ಮಾತು, ತಮ್ಮ ರಾಜ್ಯದಲ್ಲಿ ನೆನಪಿದೆ ಅಲ್ವಾ, ತಮ್ಮ ರಾಜ್ಯ ನಿನ್ನೆ ಇತ್ತು ಮತ್ತು ನಾಳೆ ಬರಲಿದೆ. ನಿಮ್ಮ ಬುದ್ಧಿಯಲ್ಲಿ, ನಯನಗಳಲ್ಲಿ ತಮ್ಮ ರಾಜ್ಯ ಸ್ಪಷ್ಟವಾಗಿ ಬಂದಿದೆ ಅಲ್ವಾ. ಎಷ್ಟು ಬಾರಿ ರಾಜ್ಯ ಮಾಡಿದ್ದೀರಾ, ಲೆಕ್ಕ ಮಾಡಿದ್ದೀರಾ? ಅನೇಕ ಬಾರಿ ರಾಜ್ಯ ಮಾಡಿದ್ದೀರಾ. ಹೇಳುವುದರಿಂದಲೇ ಸನ್ಮುಖದಲ್ಲಿ ಬರುತ್ತದೆ. ತಮ್ಮ ರಾಜ್ಯ ಅಧಿಕಾರಿ ರೂಪ, ಶ್ರೇಷ್ಠ ರಾಜ್ಯ ಅಂದಾಗ ಹೇಗೆ ತಮ್ಮ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ವತಃವಾಗಿಯೇ ನಡೆಯುತ್ತದೆ. ಎಲ್ಲರೂ ನಾಲೆಜ್ಫುಲ್ ಸಂಸ್ಕಾರದವರಾಗಿರುತ್ತಾರೆ. ಗೊತ್ತಿದೆ ಅಲ್ವಾ ಲಾ ಏನಿದೆ, ಆರ್ಡರ್ ಏನಿದೆ ಎಂದು. ಹಾಗೆ ಈಗ ತಮ್ಮ ಜೀವನದಲ್ಲಿ ನೋಡಿಕೊಳ್ಳಿ, ತಂದೆಯ ಆರ್ಡರಲ್ಲಿ ನಡೀತಾ ಇದ್ದೀರಾ ಅಥವಾ ಆಗಾಗ ಮಾಯೆಯ ಆರ್ಡರು ನಡೆಯುತ್ತಾ? ಕೆಲವು ಸಲ ಮನ್ಮತ, ಕೆಲವು ಸಲ ಪರಮತ, ಶ್ರೀಮತದ್ದೇ ಹೊರತಾಗಿ ನಡೀತಾ ಇಲ್ಲ ತಾನೇ. ಶ್ರೀಮತ ಬಿಟ್ಟು ಮನ್ಮತ ಮತ್ತು ಪರಮತದಂತೆ ನಡೀತಿಲ್ಲ ಅಲ್ವಾ. ಕಾನೂನು ಏನು ಹೇಳುತ್ತೆ, ನಿಯಮ ಏನಿದೆ? ಲಾ ಆಗಿದೆ ಬೇಫಿಕರ್ ಬಾದಶಾಹ, ನಿಶ್ಚಿಂತ ಚಕ್ರವರ್ತಿಗಳಾಗಿರಿ. ಯಾವುದೇ ಚಿಂತೆ ಇಲ್ವಾ? ಏಕೆಂದರೆ ಸರ್ವ ಪ್ರಾಪ್ತಿಗಳು ಇವೆ. ಹಾಗೆಯೇ ಚೆಕ್ ಮಾಡಿಕೊಳ್ಳಿ, ಸಂಗಮದ ಶ್ರೇಷ್ಠ ಸಮಯದಲ್ಲಿಯೂ ಸರ್ವ ಪ್ರಾಪ್ತಿಗಳು ಇವೆಯಾ? ಏನು ಬಾಬಾರವರು ಕೊಟ್ಟಿದ್ದಾರೆ, ಭಗವಂತನ ಪ್ರಸಾದವಾಗಿದೆ ಅಲ್ವಾ. ಸರ್ವ ಪ್ರಾಪ್ತಿಗಳು ಬಾಬಾ ಕೊಟ್ಟಿರುವ ಪ್ರಸಾದ ಅಂದಾಗ ಪ್ರಸಾದಕ್ಕೆ ಎಷ್ಟು ಮಹತ್ವ ಕೊಡ್ತೀರಾ? ಬಾಬಾರವರಿಂದ ಏನೆಲ್ಲ ಪ್ರಾಪ್ತಿಗಳಾಗಿವೆ ಅದು ಪ್ರಭುವಿನ ಪ್ರಸಾದವಾಗಿದೆ. ಪ್ರಭುವಿನ ಪ್ರಸಾದಕ್ಕೆ ಮಹತ್ವ ಇದೆ ಅಲ್ವಾ. ಆಸ್ತಿಯೂ ಇದೆ, ಅಧಿಕಾರವೂ ಇದೆ, ಪ್ರಸಾದವೂ ಆಗಿದೆ. ಚೆಕ್ ಮಾಡಿಕೊಳ್ಳಿ, ಲಾ ಮತ್ತು ಆರ್ಡರ್ ಎರಡರಲ್ಲಿ ಸಂಪನ್ನವಾಗಿದ್ದೇವೆಯಾ? ಬಾಬ್ದಾದ ಒಂದು ಮಾತನ್ನು ನೋಡುತ್ತಿದ್ದರು,
ಮೆಜಾರಿಟಿ ಮಕ್ಕಳಿಗೆ ಪರಿವರ್ತನೆ ಮಾಡಿಕೊಳ್ಳುವ ಯಾವ ಶಕ್ತಿ ಸಿಕ್ಕಿದೆ, ಪರಿವರ್ತನೆಯ ಶಕ್ತಿ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಬೇಕಾಗಿದೆ, ಪರಿಶ್ರಮ ಪಡಬೇಕಾಗಿಲ್ಲ. ನೋಡಿ, ಎಲ್ಲರಿಗೂ ಅನುಭವ ಇದೆ ಅಲ್ವಾ? ಒಂದು ವೇಳೆ ಹಿಂದೆ ಯಾವುದೇ ಪ್ರಕಾರದ ಸೋಲು ಮಾಯೆಯ ಜೊತೆ ಆಯಿತೆಂದರೆ ಎಲ್ಲರೂ ಭಾಷಣದಲ್ಲಿ ಹೇಳುತ್ತಾರೆ, ಕ್ಲಾಸು ಮಾಡ್ತೀರಾ, ಭಾಷಣದಲ್ಲೂ ಹೇಳ್ತೀರಾ, ಇದೇ ಹೇಳ್ತೀರಲ್ವ? 2 ಶಬ್ದ ಬೀಳಿಸುವಂತಹದ್ದಾಗಿದೆ ಮತ್ತು 2 ಶಬ್ದ ಮೇಲೆ ಹತ್ತಿಸುವಂತಹದ್ದಾಗಿದೆ. ಆ 2 ಶಬ್ದಗಳನ್ನು ಎಲ್ಲರೂ ತಿಳಿದುಕೊಂಡಿದ್ದೀರಾ, ಎಲ್ಲರ ಮನಸ್ಸಿನಲ್ಲಿ ಬಂದಿದೆ. ಆ 2 ಶಬ್ದವಾಗಿದೆ ನಾನು ಮತ್ತು ನನ್ನದು. ಭಾಷಣದಲ್ಲಿ ಹೇಳುತ್ತೀರಾ ಅಲ್ವಾ, ಕ್ಲಾಸು ಮಾಡ್ತೀರಾ ಅಲ್ವಾ? ಬಾಬ್ದಾದ ಕ್ಲಾಸನ್ನು ಕೇಳುತ್ತಾರೆ. ಏನು ಹೇಳುತ್ತಾರೆ? ಈಗ ಈ 2 ಶಬ್ದಗಳನ್ನು ಪರಿವರ್ತನೆಯ ಶಕ್ತಿಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳಿ. ಯಾವಾಗ ನಾನು ಎಂಬ ಶಬ್ದ ಹೇಳುತ್ತೀರಾ, ನಾನು ಇಂತಹವರಾಗಿದ್ದೇನೆ ಅಥವಾ ನಾನು ಬ್ರಾಹ್ಮಣ ಆಗಿದ್ದೇನೆ, ಆದರೆ ನಾನು ಯಾರು? ಬಾಬ್ದಾದರವರು ಸ್ವಮಾನ ಕೊಟ್ಟಿದ್ದಾರೆ. ಯಾವಾಗ ನಾನು ಎಂಬ ಶಬ್ದ ಹೇಳುತ್ತೀರಾ, ಒಂದಲ್ಲ ಒಂದು ಸ್ವಮಾನ ಜೊತೆಯಲ್ಲಿ ಹೇಳಿ. ಅಂದರೆ ಬುದ್ಧಿಯಲ್ಲಿ ತನ್ನಿ. ನಾನು ಎಂಬ ಶಬ್ದ ಹೇಳಿ, ಆದರೆ ಸ್ವಮಾನ ನೆನಪು ಬರಬೇಕು. ಯಾವಾಗ ಹೇಳುತ್ತೀರಾ ನಾನು ಅಂತ, ನಾನು ಯಾರು? ಸ್ವಮಾನ ನೆನಪಾಗಬೇಕು. ನನ್ನ ಎಂಬ ಶಬ್ದ ಹೇಳಿದಾಗ ಬಾಬಾರವರ ನೆನಪು ಬರಬೇಕು. ನನ್ನ ಬಾಬಾ, ಇದು ನ್ಯಾಚುರಲ್ ಸ್ಮೃತಿಯಾಗಬೇಕು. ಇದನ್ನು ಪರಿವರ್ತನೆ ಮಾಡಿಕೊಳ್ಳಿ ಸಾಕು. ಬೇರೆ ಮಾತು ಬಹಳ ಮಾಡಿ ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರಾ, ಆಗ ಈ 2 ಶಬ್ದಗಳ ಮೂಲಕ ಮಾಯೆ ಬರುತ್ತದೆ. ಒಂದು ಭಾವ, ಮತ್ತೊಂದು ಭಾವನೆ. ಯಾವಾಗಲೇ ಭಾವ ಎಂಬ ಶಬ್ದ ಹೇಳುತ್ತೀರಾ, ಯೋಚಿಸ್ತೀರಾ ಆತ್ಮಿಕ ಭಾವ. ಭಾವ ಶಬ್ದ ಮಾತನಾಡಿದಾಗ ಆತ್ಮಿಕ ಭಾವ ಮೊದಲು ನೆನಪು ಬರಬೇಕು. ಭಾವನೆಯಂತೂ ಶುಭ ಭಾವನೆ ನೆನಪು ಬರುತ್ತದೆ. ಶಬ್ದದ ಅರ್ಥವನ್ನು ಪರಿವರ್ತನೆ ಮಾಡಿಕೊಳ್ಳಿ. ನಿಮ್ಮ ಟೈಟಿಲ್ ಏನಾಗಿದೆ? ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತಕರು ಏನು ಈ ಶಬ್ದವನ್ನು ಪರಿವರ್ತನೆ ಮಾಡಿಕೊಳ್ಳಲು ಆಗುವುದಿಲ್ಲವಾ? ಸಮಯಕ್ಕೆ ಪರಿವರ್ತನೆ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ನೋಡಿ. ಸಮಯಕ್ಕೆ ಪರಿವರ್ತನೆಯ ಶಕ್ತಿಯನ್ನು ಬಳಸಿಕೊಂಡು ನೋಡಿ. ನಂತರ ಬರುತ್ತೆ, ನೆನಪಾಗತ್ತೆ. ಕಳೆದೋದ ಮೇಲೆ ಯಾವಾಗ ಸಮಯ ಕಳೆದೋಗುತ್ತೆ, ಮನಸ್ಸಿಗೆ ಇಷ್ಟ ಆಗೋದಿಲ್ಲ, ಸ್ವಯಂವೇ ತಮ್ಮ ಮನಸ್ಸು ಯೋಚಿಸುತ್ತೆ. ಆದರೆ ಸಮಯ ಕಳೆದೋಗ್ಬಿಟ್ಟಿರುತ್ತೆ ಅಲ್ವಾ? ಅದಕ್ಕಾಗಿ ಈಗ ತೀವ್ರಗತಿಯ ಅವಶ್ಯಕತೆ ಇದೆ, ಆಗಾಗ ಅಲ್ಲ. ಈ ರೀತಿ ಯೋಚಿಸಬೇಡಿ, ಬಹಳ ಸಮಯ ಸರಿಯಾಗಿತ್ತು ಅಲ್ವಾ? ಆದರೆ ಬಾಬ್ದಾದ ಹೇಳಿದ್ದಾರೆ, ಅಂತಿಮ ಗಳಿಗೆಯ ಭರವಸೆ ಇಲ್ಲ. ಯಾವಾಗ ಬೇಕಾದರೂ ಅಂತಿಮ ಗಳಿಗೆ ಬರಬಹುದು. ಅಚಾನಕ್ನ ಆಟ ನಡೆಯಲಿದೆ. ಕೆಲವು ಮಕ್ಕಳು ಬಾಬರವರಿಗೂ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ. ಹೇಳುತ್ತಾರೆ, ಸಮಯ ಸ್ವಲ್ಪ ಅತಿಯಲ್ಲಿ ಹೋಗ್ತಿದೆ ಅಲ್ವಾ? ಅಂದಾಗ ವೈರಾಗ್ಯವಂತೂ ಬರುತ್ತೆ. ವೈರಾಗ್ಯದ ಸಮಯ ತನ್ನಷ್ಟಕ್ಕೆ ತಾನೇ ತೀವ್ರವಾಗಿಬಿಡತ್ತೆ. ಸಮಯಕ್ಕೆ ವೈರಾಗ್ಯ ತನ್ನಷ್ಟಕ್ಕೆ ತಾನೇ ತೀವ್ರವಾಗತ್ತೆ. ಆದರೆ ಬಾಬ್ದಾದರವರು ಹೇಳಿದ್ದಾರೆ, ಬಹಳ ಸಮಯದ ಪುರುಷಾರ್ಥ ಬೇಕು. ಒಂದು ವೇಳೆ ಸ್ವಲ್ಪ ಸಮಯದ ಪುರುಷಾರ್ಥ ಇತ್ತೆಂದರೆ ಪ್ರಾರಬ್ಧವೂ ಸಹ ಸ್ವಲ್ಪ ಸಮಯಕ್ಕಾಗಿ ಸಿಗುವುದು. ಪೂರ್ತಿ 21 ಜನ್ಮಗಳ ಪ್ರಾರಬ್ಧ ತಯಾರಾಗುವುದಿಲ್ಲ. ಬಾಬ್ದಾದರವರ 3 ಶಬ್ದಗಳನ್ನು ಸದಾ ನೆನಪಿಟ್ಟುಕೊಳ್ಳಿ. ಒಂದು ಅಚಾನಕ್, 2ನೇಯದು ಎವರಡಿ, 3ನೇಯದು ಬಹಳ ಕಾಲ. ಅಚಾನಕ್, ಎವರಡಿ, ಬಹಳ ಕಾಲ. ಈ 3 ಶಬ್ದ ಸದಾ ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಯಾವಾಗ ಎಲ್ಲಿಯಾದರೂ ಯಾರ ಅಂತಿಮ ಕಾಲವೂ ಸಹ ಬರಬಹುದು. ಈಗೀಗ ನೋಡಿ, ಎಷ್ಟು ಜನ ಬ್ರಾಹ್ಮಣರು ಹೋಗುತ್ತಿದ್ದಾರೆ, ಅವರಿಗೆ ಗೊತ್ತಿತ್ತೇನು? ಅದಕ್ಕಾಗಿ ಬಹಳ ಕಾಲದ ಪುರುಷಾರ್ಥದಿಂದ ಪೂರ್ತಿ 21 ಜನ್ಮಗಳ ಆಸ್ತಿ ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ಈ ತೀವ್ರ ಪುರುಷಾರ್ಥ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಫಸ್ಟ್ ನಂಬರ್, ಫಸ್ಟ್ ಜನ್ಮ ತನ್ನ ರಾಜ್ಯದ್ದು. ಏನು ಯೋಚಿಸಿದ್ರಿ? ಫಸ್ಟ್ ಜನ್ಮದಲ್ಲಿ ಬರಲೇಬೇಕು ಅಲ್ವಾ? ಮಜಾ ಯಾವುದರಲ್ಲಿರುತ್ತೆ? ಫಸ್ಟ್ ಜನ್ಮದಲ್ಲ ಅಥವಾ ಬೇರೆ ಯಾವ ಜನ್ಮದಲ್ಲ?
ಯಾರು ತಿಳಿದುಕೊಂಡಿದ್ದೀರಾ ತಮ್ಮ ರಾಜ್ಯದ ಫಸ್ಟ್ ಜನ್ಮದಲ್ಲಿ ಶ್ರೀಕೃಷ್ಣನ ಜೊತೆ ನಮ್ಮ ಪಾತ್ರವೂ ಇರಬೇಕು ಎಂದು ಅವರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದ್ದೀರಾ? ಒಳ್ಳೆಯದು. ಫಸ್ಟ್ ಪಾತ್ರ ಫಸ್ಟಲ್ಲಿದೆಯಾ? ಕೈ ನೋಡಿ ಖುಷಿ ಆಗಿಬಿಡತ್ತೆ. ತಾಲಿ ಚಪ್ಪಾಳೆ ಹೊಡೀರಿ. ಫಸ್ಟ್ ಜನ್ಮದಲ್ಲಿ ಬನ್ನಿ, ಅದಕ್ಕಾಗಿ ಶುಭಾಶಯಗಳು. ಆದರೆ ಹೇಳೋದಾ ಏನೆಂದು? ಬೇಡವಾ ಹೇಳೋದು? ಬರಲೇಬೇಕು ಫಸ್ಟು. ಮತ್ತು ಎರಡನೆಯ ಮಾತೇನು ಹೇಳೋದು? ಯಾಕೆ ಹೇಳೋದು? ಒಳ್ಳೆಯದು. ಯಾರೆಲ್ಲ ಬಂದಿದ್ದೀರಾ ಫಸ್ಟ್ ಜನ್ಮದಲ್ಲಿ ಬರಲೇಬೇಕು. ಈಗ ಯಾರೆಲ್ಲ ಬಂದಿದ್ದೀರಾ ಫಸ್ಟ್ ಜನ್ಮದಲ್ಲಿ ಬರಲೇಬೇಕು. ಚಪ್ಪಾಳೆ ಹೊಡೀರಿ. ಫಸ್ಟ್ ಜನ್ಮ ಮತ್ತು ಫಸ್ಟ್ ಸ್ಟೇಜು. ಫಸ್ಟ್ ಸ್ಟೇಜ್ ತಯಾರು ಮಾಡಿಕೊಳ್ಳಲೇಬೇಕು. ದೃಢ ಸಂಕಲ್ಪ ಮಾಡಬೇಕು. ಫಾಸ್ಟಾಗಿ ಹೋಗಲೇಬೇಕು. ಬಲೆ ಏನೇ ವಿಘ್ನಗಳು ಬರಲಿ, ಆದರೆ ವಿಘ್ನವಾಗಿ ಇರಬಾರದು. ವಿಘ್ನ ವಿನಾಶಕರ ಮುಂದೆ ವಿಜಯದ ರೂಪದಲ್ಲಿ ವಿಘ್ನಗಳು ಬದಲಾಗಬೇಕು. ಏಕೆಂದರೆ ತಾವೆಲ್ಲರೂ ವಿಘ್ನ ವಿನಾಶಕರಾಗಿದ್ದೀರಾ. ಟೈಟಿಲ್ಲೇನಿದೆ? ವಿಘ್ನ ವಿನಾಶಕ ಅಂದಾಗ ವಿಘ್ನಗಳು ಬರುತ್ತೆ, ಆಟ ಆಡಲಿಕ್ಕೆ ಬರುತ್ತೆ. ಆದರೆ ತಾವು ದೂರದಿಂದಲೇ ತಿಳಿದುಕೊಳ್ಳಿ, ರಾಯಲ್ ರೂಪದಲ್ಲಿ ಬರುತ್ತೆ. ಆದರೆ ತಾವು ವಿಘ್ನ ವಿನಾಶಕರು, ದೂರದಿಂದಲೇ ತಿಳಿದುಕೊಳ್ಳಬೇಕು ಇದೇನು ಆಟ ಆಡ್ತಾ ಇದೆ ಎಂದು. ಆದ್ದರಿಂದ ಬಾಬ್ದಾದಿರವರು ಇದನ್ನೇ ಬಯಸುತ್ತಾರೆ, ಎಲ್ಲ ಮಕ್ಕಳು ಜೊತೆಯಲ್ಲಿ ಹೋಗಬೇಕು, ಹಿಂದೆ ಬರಬಾರದು, ಹಿಂದೆ ಇರಬಾರದು. ಬಾಬ್ದಾದಿರವರಿಗೆ ಮಕ್ಕಳಿಲ್ಲದೆ ಮಜಾ ಬರುವುದಿಲ್ಲ ಅಂದಾಗ ದೃಢತೆಯನ್ನು ಎಂದಿಗೂ ಬಲಹೀನ ಮಾಡಿಕೊಳ್ಳಬಾರದು, ಮಾಡಲೇಬೇಕು. ಗೇಗೆ ಮಾಡಬಾರದು. ಮಾಡ್ತೀವಿ, ನೋಡ್ತೀವಿ, ಆಗ್ಬಿಡತ್ತೆ, ಈ ಮಾತುಗಳನ್ನು ಮಾತನಾಡಬಾರದು. ದೃಢತೆ ಸಫಲತೆಯ ಬೀಗದ ಕೈ ಆಗಿದೆ. ಈ ಬೀಗದ ಕೈಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಮಾಯೆಯೂ ಸಹ ಚತುರವಾಗಿದೆ ಅಲ್ವಾ? ಅದು ಬೀಗದ ಕೈಯನ್ನು ಹುಡುಕುತ್ತದೆ. ಆದ್ದರಿಂದ ಈ ಬೀಗದ ಕೈಯನ್ನು ಒಳ್ಳೆಯ ರೀತಿ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಿ. ಒಳ್ಳೆಯದು. 4 ಕಡೆಯ ಲವ್ಲಿ ಮತ್ತು ಲಕ್ಕಿ ದೃಢ ಸಂಕಲ್ಪ ಉಳ್ಳಂತಹ ಮಕ್ಕಳಿಗೆ ಯೋಚಿಸಿದ್ರಿ, ಮಾಡಿದ್ರಿ, ಮಾಡ್ತೀವಿ, ನೋಡ್ತೀವಿ ಅಲ್ಲ, ಯೋಚನೆ ಮಾಡಿದ ಕೂಡಲೇ ಮಾಡಬೇಕು. ಸದಾ ತಮ್ಮನ್ನು ತಾವು ನಷ್ಟ ಮೋಹದಲ್ಲಿ, ಸಂಬಂಧದ ಮೋಹದಲ್ಲಿ ಬರಬಾರ್ದು. ತಮ್ಮ ದೇಹಾಭಿಮಾನದ ಮೋಹವೂ ಇರಬಾರದು. ಅಂತಹ ನಷ್ಟ ಮೋಹ ಎವರಡಿ ಮಕ್ಕಳಿಗೆ ಸದಾ ಶ್ರೀಮತದಲ್ಲಿ ಕೈಯಲ್ಲಿ ಕೈ ಕೊಡುವಂತಹ, ಜೊತೆ ಹಾರುವಂತಹ, ಜೊತೆಯಲ್ಲಿ ಬ್ರಹ್ಮ ಬಾಬ್ರವರ ಜೊತೆ ತಮ್ಮ ರಾಜ್ಯದಲ್ಲಿ ಬರುವಂತಹ ತೀವ್ರ ಪುರುಷಾರ್ಥಿ, ಹಾರುವ ಕಲೆ ಇರುವ ಮಕ್ಕಳಿಗೆ ಬಾಬ್ದಾದರವರ ಬಹಳ ಆಶೀರ್ವಾದ, ನೆನಪು, ಪ್ರೀತಿ ಸ್ವೀಕಾರವಾಗಲಿ. ಮತ್ತು ಬಾಲಕರಿಂದ ಮಾಲೀಕ ಮಕ್ಕಳಿಗೆ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಪರಿವರ್ತನೆಯ ಶಕ್ತಿಯ ಮೂಲಕ ಸರ್ವರ ಶುಭಾಶಯಗಳಿಗೆ ಪಾತ್ರರಾಗುವಂತಹ ವಿಘ್ನಜೀತರಾಗಿರಿ. ಪರಿವರ್ತನೆಯ ಶಕ್ತಿಯ ಮೂಲಕ ಸರ್ವರ ಶುಭಾಶಯಗಳಿಗೆ ಪಾತ್ರರಾಗುವಂತಹ ವಿಘ್ನಜೀತರಾಗಿರಿ. ವರದಾನದ ವಿಶ್ಲೇಷಣೆ: ಒಂದು ವೇಳೆ ನಿಮಗೆ ಯಾರಾದರೂ ಅಪಕಾರ ಮಾಡಿದ್ರೂ ಸಹ ತಾವು 1 ಸೆಕೆಂಡಿನಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿರಿ. ಯಾರಾದರೂ ತಮ್ಮ ಸ್ವಭಾವ ಸಂಸ್ಕಾರದ ರೂಪದಲ್ಲಿ ಪರೀಕ್ಷೆಯಾಗಿ ನಿಮ್ಮ ಮುಂದೆ ಬರುತ್ತಾರೆ. ಆಗ ನೀವು ಒಬ್ಬ ತಂದೆಯ ಸ್ಮೃತಿಯಿಂದ ಅಂತಹ ಆತ್ಮಗಳ ಪ್ರತಿಯಾಗಿಯೋ ದಯಾಹೃದಯಿ ಶ್ರೇಷ್ಠ ಸ್ವಭಾವ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿ. ಯಾವುದೇ ದೇಹದಾರಿ ದೃಷ್ಟಿಯಿಂದ ಸನ್ಮುಖದಲ್ಲಿ ಬಂದರೂ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡಿರಿ. ಈ ರೀತಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಯುಕ್ತಿ ಬಂದಾಗ ವಿಘ್ನಜೀತರಾಗುತ್ತೀರಾ. ನಂತರ ಸಂಪರ್ಕದಲ್ಲಿ ಬರುವ ಸರ್ವ ಆತ್ಮರು ನಿಮಗೆ ಶುಭಾಶಯಗಳನ್ನು ಹೇಳುತ್ತಾರೆ. ಸ್ಲೋಗನ್: ಅನುಭವಗಳ ಸ್ವರೂಪವಾದಾಗ ಮುಖದಿಂದ ಖುಷಿಯ ಅದೃಷ್ಟದ ಹೊಳಪು ಕಾಣುತ್ತದೆ. ಅನುಭವಗಳ ಸ್ವರೂಪವಾದಾಗ ಮುಖದಿಂದ ಖುಷಿಯ ಅದೃಷ್ಟದ ಹೊಳಪು ಕಂಡುಬರುತ್ತದೆ. ಈ ತಿಂಗಳ ಅವ್ಯಕ್ತ ಇಶಾರೆ ಹೆಡ್ಡಿಂಗು: ಏಕತೆ ಮತ್ತು ವಿಶ್ವಾಸದ
ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಅನೇಕ ದೇಶ, ಅನೇಕ ಭಾಷೆಗಳು, ಅನೇಕ ರೂಪ ಬಣ್ಣವಿದ್ದರೂ ಸಹ ಎಲ್ಲರ ಮನಸ್ಸಿನಲ್ಲಿ ಏಕತೆ ಕಾಣಬೇಕು. ಏಕೆಂದರೆ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ಎಲ್ಲರೂ ಒಂದೇ ವೃಕ್ಷದ ಕೊಂಬೆಗಳಾಗಿದ್ದೇವೆ. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯುವವರಾಗಿದ್ದೇವೆ. ಭಿನ್ನತೆಯಲ್ಲಿ ಏಕತೆಯನ್ನು ತೋರಿಸಬೇಕು. ಕೆಟ್ಟು ಹೋಗಿರುವುದನ್ನು ಸರಿಪಡಿಸಬೇಕು. ಅನೇಕತೆಯಲ್ಲಿ ಏಕತೆ ತರಬೇಕು. ಇದು ಎಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ. ಇದೇ ಚಮತ್ಕಾರವಾಗಿದೆ ಮತ್ತು ಇದೇ ಸಫಲತೆಗೆ ಆಧಾರವಾಗಿದೆ. ಓಂ ಶಾಂತಿ.